ಹೇಳಲಾರೆನು ಹೇಳ ದುಡಿಯಲಾರೆನು. ಸುತ ಸಣ್ಣವನಾದರೂ ಅವನ ಆಲೋಚನೆ ಸಣ್ಣದಲ್ಲ. ಪಾಂಡವರ ವಿಚಾರ ಹೇಳಲೇಬಾರದಿತ್ತು. ಅವನು ನಿಮ್ಮ ಪಾರ್ಥನ ಮೊರೆ ಹೊಕ್ಕನಂತೆ. ನಾಳೆ ನಾರದರೇ ಗಯನನ್ನು ಪಾಂಡವರ ಬಳಿಗೆ ಕಳುಹಿದ ಅಂತ ಜನ ಹೇಳಿಯಾರು. ಅಲ್ಲ, ನೀನು ಹಾಗೆ ಹೇಳುವವನಲ್ಲ. ನನಗೆ ಯಾಕೆ ಬೇಕಿತ್ತು? ನಿನ್ನ ಮುಖ ನೋಡಿದರೆ ಬೆಂಕಿಗೆ ತುಪ್ಪ ಸುರಿದ ಹಾಗಾಗ್ತಾ ಇದೆ. ಎಲ್ಲ ದೇವರಾಟ. ನಾನಿನ್ನು ಬರ್ತೇನೆ ಕೃಷ್ಣ. ನಾರಾಯಣ ನಾರಾಯಣ ನಾರಾಯಣ. ಎಂತಹ ಕೆಲಸ ಆಗಿ ಹೋಯಿತು. ನಗುವರ ಮುಂದಡಗಿಡಲಿಯ ಬಗೆಯಾಯ್ತು. ನಗುವರ ಮುಂದಡಗಿಡಲಿಯ ಬಗೆಯಾಯ್ತೆನ್ನಡ ಹುಟ್ಟಿದನು ಜಯ ನಲವಿಗಿತ್ತುದರಿಂದ. ಎನ್ನಡ ಹುಟ್ಟಿದನು ಜಯ ನಲಗಿತ್ತುದರಿಂದ. ಮಿಗೆ ಚಿಂತಿಸುತ್ತೀಗೆಯ ಮನ ಬಗೆಯರಿವೆನೆನುತ ಹರಿಸೌಭದ್ರೆಗಿತ್ತೆಂದ. ಮಿಗೆ ಚಿಂತಿಸುತ್ತೀಗೆಯ ಮನ ಬಗೆಯರಿವೆನೆನುತ ಹರಿ ಸೌಭದ್ರೆಗಿತ್ತೆಂದ. ಈಗ ಯಾರಿಗೂ ಮುಖ ತೋರಿಸುವ ಹಾಗಿಲ್ಲ. ಅಲ್ಲಿ ಪಾರ್ಥ ಗಯನಿಗೆ ಅಭಯವನ್ನಿತ್ತ. ಇಲ್ಲಿರುವ ನನ್ನ ತಂಗಿಗೆ ಈ ವಿಷಯದಲ್ಲಿ ಭಯವಿದೆಯೇ? ಅದನ್ನು ತಿಳಿಯಬೇಕು. ಈ ವ್ಯವಹಾರ ಪೂರ್ಣ ನಗೆಗೀಡಾಗುವ ಮೊದಲು ಇದನ್ನು ಬಗೆಹರಿಸಬೇಕು. ತಂಗಿ ಸುಭದ್ರಾ, ತಂಗಿ ತನ್ನಯ ಕರ್ಮ ತಂಗಿ ತನ್ನಯ ಕರ್ಮ ಭಂಗವ ಮಾಡಿದ ಅಂಗಜಾಲಿಯ ಸಕಸುತನು. ಅಂಗಜಾಲಿಯ ಸಕಸುತನಾದ ಹಿಂಗದೆ ನಿನ್ನ ರಮಣ ಅಭಯವ ಕೊಟ್ಟು ಸಂಗಡಿರಿಸಿಕೊಂಡಂತೆ. ತಂಗಿ, ಗಯನ ವಿಚಾರವನ್ನು ನಿನಗೆ ವಿವರವಾಗಿ ಹೇಳಬೇಕಾಗಿಲ್ಲ. ಹೌದಣ್ಣ. ಇಡೀ ಯಾದವ ಕುಲವೇ ಆತಂಕದಲ್ಲಿದೆ. ನಿನ್ನತ್ತಿಗೆಯರು ಊಟ ಮಾಡುತ್ತಿಲ್ಲ. ಆ ಗಯ ನನ್ನ ಕರ್ಮಭಂಗವನ್ನು ಮಾಡಿದ. ಆದರೆ ನಿನ್ನ ಪಾರ್ಥ ನನ್ನ ಬದುಕಿನ ಮರ್ಮವನ್ನೇ ಭಂಗ ಮಾಡಿದ. ಹೀಗೆ ಒಗಟಿನಲ್ಲಿ ಮಾತಾಡಿದರೆ ಹೇಗೆ ಅರ್ಥವಾಗಬೇಕು? ನನ್ನವರು ಏನು ಮಾಡಿದರಣ್ಣ? ತಂಗಿ, ಆ ಗಯನಿಗೆ ಅಭಯವನ್ನಿತ್ತು ಆಶ್ರಯ ಕೊಟ್ಟಿದ್ದಾನೆ. ಇದಕ್ಕೆ ನಾನೇನು ಹೇಳುವುದಿಲ್ಲ. ತಂಗಿ, ನೀನೇನು ಹೇಳುವೆ? ಅಣ್ಣ, ಇದನ್ನು ನಂಬುವುದಾದರೂ ಹೇಗಣ್ಣ? ಪಾಂಡವರು ಗಯನನ್ನು ಹಿಡಿದಿಟ್ಟುಕೊಂಡಿರಬಹುದು. ಆಶ್ರಯ ಕೊಡುವುದಕ್ಕಿರಲಿಕ್ಕಿಲ್ಲ. ಈ ಸುದ್ದಿಯನ್ನು ಯಾರೋ ತಿರುಚಿ ಹೇಳಿರಬೇಕು. ಯಾರು ಹೇಳಿದರೆ ನನ್ನ ಅಣ್ಣ? ಯಾರೋ ಹೇಳಿದರೆ ನಿನ್ನಣ್ಣ ನಂಬುತ್ತಾನೇನೆ? ನಾರದ ಮುನಿ ಬಂದು ನಾರದ ಮುನಿ ಬಂದು ಸಾರಿ ಹೇಳಿದನಿಂದು ಸಾರಿ ಹೇಳಿದನಿಂದು ಈ ರೀತಿಯನ್ನು ಮಾಡಬಹುದೇ? ಈ ರೀತಿಯನ್ನು ಮಾಡಬಹುದೇ? ಈ ರೀತಿಯನ್ನು ಮಾಡಬಹುದೇ? ತಂಗಿ, ದೇವಋಷಿ ನಾರದರು ಬಂದಿದ್ದರು. ಎಲ್ಲ ವಿಷಯವನ್ನು ವಿವರವಾಗಿ ಹೇಳಿದರು. ಇವರ ಸಲುವಾಗಿ ನಾನು ದುಡಿದದ್ದಕ್ಕೆ ಸರಿಯಾದ ಪ್ರತಿಫಲ ತೋರಿಸಿದರು. ಹೆಂಡತಿಯ ಮಾನ ಕಾಯಲಿಕ್ಕಾಗದವರು ಬೇರೆಯವರ ಜೀವ ಕಾಯ್ತಾರಂತೆ. ಅಂದು
ನನ್ನತ್ತೆ ಹೇಳಿದರು, ಈ ಐವರನ್ನು ನೀನು ಕಾಯಬೇಕು ಅಂತ. ಅವರ ಕಷ್ಟದಲ್ಲೆಲ್ಲ ನಾನು ಅವರನ್ನು ಕಾದೆ. ಈಗ ಅವರು ನನ್ನ ನನ್ನ ವೈರಿಯನ್ನು ಕಾಯ್ತಾ ಇದ್ದಾರೆ. ಇದಕ್ಕೆ ನಾನೇನು ಹೇಳುವುದಿಲ್ಲ. ಏನೆಲ್ಲ ಕಷ್ಟಪಟ್ಟು ನನ್ನತ್ತೆ ಈ ಮಕ್ಕಳನ್ನು ಸಾಕಿದಳು. ಚಂದ್ರವಂಶದ ಚಕ್ರವರ್ತಿಗಳ ಮನೆಯಲ್ಲಿ ಭಿಕಾರಿಗಳು ಹುಟ್ಟಿದರು. ಅಣ್ಣ ಕೇಳೇಲೋ ನಾನು, ಅಣ್ಣ ಕೇಳೇಲೋ ನಾನು, ಕೇಳಿ ಮಾಡುವುದೇನೋ ನಾನು, ಕೇಳಿ ಮಾಡುವುದೇನೋ. ಚಿನ್ನ ನೋಡೆ ನೀನು, ಚಿನ್ನ ನೋಡೆ ನೀನು, ಭಿನ್ನ ಭೇದಗಳ ಬಿಟ್ಟನ್ನ ಕಿವಿಯೋದಯ, ಭಿನ್ನ ಭೇದಗಳ ಬಿಟ್ಟನ್ನ ಕಿವಿಯೋದಯ. ಅಣ್ಣಯ್ಯ ಕಾಯಬೇಕಯ್ಯ, ಭಿನ್ನ ಭೇದಗಳ ಬಿಟ್ಟನ್ನ ಕಿವಿಯೋದಯ. ಅಣ್ಣಯ್ಯ ಕಾಯಬೇಕಯ್ಯ. ನನ್ನವರಿಗೆ ಯಾಕೆ ಇಂಥ ಬುದ್ಧಿ ಬಂತು? ನಾ ಅರಿಯೆ. ನೀನು ಏನೇ ಹೇಳಿದರೂ ಅದಕ್ಕೆ ಪ್ರತಿಯಾಗಿ ಮಾತಾಡಲಾರೆ. ಪತಿಯ ನಿಂದೆಯನ್ನೂ ಕೇಳಿ ಸುಮ್ಮನಿರಬೇಕಾದ ಅನಿವಾರ್ಯತೆ ನನ್ನದು. ಅಪ್ಪನ ಮನೆ ಗಂಡನ ಮನೆ ಎಂಬ ತಾರತಮ್ಯ ಬೇಡ. ಮಗನಿಗಾಗಿ ಇಲ್ಲಿಯೇ ಇರು ಎಂದವರು ನೀನು. ನೀನು ಪಾಂಡವರ ಭಾವನಷ್ಟೇ ಅಲ್ಲ, ದೇವನು ಹೌದು. ಕಲಿಯನ್ನು ಎದುರಿಸಿದವರ ಪರಿಯೇನು ಒಲ್ಲೆ ನಾನು. ಅಣ್ಣ, ನನ್ನ ಮುದ್ದು ಮಗುವಿನ ಮುಖವನ್ನು ನೋಡಿ ಆದರೂ ನನ್ನ ಓಲೆ ಭಾಗ್ಯವನ್ನು ಉಳಿಸಣ್ಣ ನಿನ್ನ ಕಾಲ ಹಿಡಿದು ಬೇಡ್ತೇನೆ. ಒಡನೆ ರುಕ್ಮಿಣಿ ಕೇಳಿ, ಒಡನೆ ರುಕ್ಮಿಣಿ ಕೇಳಿ, ಕಡುಕ್ರೋಧವನ್ನು ತಾಳಿ, ಕಡುಕ್ರೋಧವನ್ನು ತಾಳಿ, ನುಡಿಯುವುದವು ಬತ್ರೆಯೊಡನೆ, ನುಡಿಯುವುದವು ಬತ್ರೆಯೊಡನೆ. ಮಡದಿಯ 16,000 ಜೋಡೋದೆ, ಮಡದಿಯ 16,000 ಜೋಡೋದೆ, ಒಡವೆಗರಿಯ ಅತ್ತಿಗೆಯೋ, ಒಡವೆಗರಿಯ ಅತ್ತಿಗೆಯೋ. ನಾಳೆ ಸಂಜೆಯೊಳಗೆ ಕೈಯನ್ನು ಕತ್ತರಿಸದಿದ್ದರೆ ನಮ್ಮ ಸ್ವಾಮಿ ಅಲ್ಲಿಗೆ ಆಹುತಿಯಾಗುತ್ತಾರೆ. ಈಗಾಗಲೇ ನಮ್ಮ ಹೊಟ್ಟೆಯಲ್ಲಿ ಬೆಂಕಿ ಹೋಗ್ತಿದೆ. ಭಿನ್ನ ಬೇರೆಗಳನ್ನು ಬಿಟ್ಟು ಇವಳು ಹೊರಗೈಬೇಕಂತೆ. ಇವಳು ಅದೇ ಏನು ಮೈ ಬಾರದಷ್ಟು ಬಂಗಾರ ಹೊರಿಸಿದ್ದಾರೆ ನಮ್ಮವರು. ಕಳ್ಳ ಮದುವೆಗೆ ಸುಳ್ಳೆ ಆಭರಣ ಸಾಕಿತ್ತು.
ಇದ್ದೀನೆ